ಸ್ನೇಹಿತರೆ, ಹೇಗಿದ್ದೀರಾ? ನೊಂದು ಬೆಂದಂತಹ ಮನಸ್ಸುಗಳಿಗೆ ಶಕ್ತಿ ನೀಡುವ, ಸಂತೈಸುವ ಸಕಾರಾತ್ಮಕವಾದ ಒಂದೆರಡು ಮಾತುಗಳು ನನ್ನಿಂದ. ನಿನ್ನ ಪ್ರೀತಿ ಪಾತ್ರರು ನಿನ್ನನ್ನು ದೂಷಿಸಿದರೆಂದು ನೊಂದುಕೊಳ್ಳಬೇಡ. ಏಕೆಂದರೆ ಅವರು ನಿನಗೆ ತಮ್ಮ ಬಗ್ಗೆ ಅವರಿಗೇ ಅರಿವಿಲ್ಲದಂತೆ ಸತ್ಯ ಸಂಗತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನಿನಗೆ ಪಾಠ ಕಲಿಸಿದ್ದಾರೆ. ನೀನು ಪಾಠ ಕಲಿತಿದ್ದೇ ಆದಲ್ಲಿ ಇನ್ಯಾವತ್ತೂ ಆ ವ್ಯಕ್ತಿಗಳಿಂದ ನಿನಗೆ ನೋವಾಗದ ರೀತಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುತ್ತೀಯ. ನಿನ್ನ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡುವುದೋ ಅದೇ ನೀನಾಗುತ್ತೀಯ. ದುಃಖದ ಬಗ್ಗೆ ಚಿಂತಿಸಿದರೆ ಸದಾ ದುಃಖಿಯಾಗಿಯೇ ಉಳಿದುಕೊಳ್ಳುತ್ತೀಯ. ಸದಾ ಸುಖ ಸಂತೋಷಗಳ ಬಗ್ಗೆ ಯೋಚಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯ. ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿ ತೋರುವುದೋ ಅದೇ ಮುಂದೆ ನಡೆಯುವುದು. ನೀನು ಬೇರೆಯವರನ್ನು ಬದಲಾಯಿಸಲು ಎಂದೂ ಪ್ರಯತ್ನಿಸಬೇಡ. ಮೊದಲು ನಿನ್ನನ್ನು ನೀನು ಬದಲಿಸಿಕೊ. ಆಗ ಎಲ್ಲವೂ ಸರಾಗವಾಗಿ ಸಾಗುತ್ತದೆ. ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ. ಸಮಸ್ಯೆ ಸೋಲುಗಳನ್ನು ನಿನ್ನ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊ. ಬಡತನವಿದ್ದರೆ ದುಡಿಯುವ ಅವಕಾಶ, ಬೇರೆಯವರು ನಿನಗೆ ನೋವುಂಟು ಮಾಡಿದ್ದರೆ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳುವ ಅವಕಾಶ. ಇನ್ನು ಕಾಲ ಎಲ್ಲರಿಗೂ ಒಂದೇ ರೀತಿಯಾಗಿರುವುದಿಲ್ಲ. ಬಡವ ಶ್ರೀಮಂತನಾಗುತ್ತಾನೆ, ದುಃಖಿಯು ಸುಖಿಯಾಗುತ್ತಾನೆ. ಒಳ್ಳೆಯ ಕಾಲಕ್ಕಾಗಿ ತಾಳ್ಮೆಯಿಂದ ಕಾಯಬೇಕಷ್ಟೆ. ಕತ್ತಲಾದ ನಂತರ ಬೆಳಕು ಹರಿಯಲೇಬೇಕು. ಪರಿವರ್ತನೆಯೇ ಜಗದ ನಿಯಮ. ನೀನು ಅತಿಯಾಗಿ ಒಳ್ಳೆಯವನಾಗಿದ್ದು, ಮೌನಿಯಾಗಿದ್ದು, ಎಲ್ಲವನ್ನೂ ಸಹಿಸಿಕೊಂಡು ನಿನ್ನನ್ನು ನೀನು ಎಂದಿಗೂ ಶಿಕ್ಷಿಸಿಕೊಳ್ಳಬೇಡ. ಸಮಯಕ್ಕೆ ಸರಿಯಾಗಿ ಬೇರೆಯವರ ತಪ್ಪುಗಳನ್ನು ವಿರೋಧಿಸಲು ಕಲಿಯುವುದು ಅತ್ಯವಶ್ಯಕ. ಚರಿತ್ರೆಯಲ್ಲಿ ಗೆದ್ದವನಿಗೆ ಜಾಗವಿದೆ, ಕಷ್ಟಪಟ್ಟು ಸೆಣಸಾಡಿ ಸೋತವನಿಗೂ ಕೂಡ ಜಾಗವಿದೆ. ಆದರೆ ನಿಂತು ನೋಡಿ ಆಡಿಕೊಂಡು ನಕ್ಕವರಿಗೆ ಚರಿತ್ರೆ ಎಲ್ಲೂ ಕೂಡ ಜಾಗವನ್ನು ಕೊಟ್ಟಿಲ್ಲ. ನಿನಗೆ ನೀನೇ ಕೇಡನ್ನುಂಟು ಮಾಡಿಕೊಳ್ಳದಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ಕೂಡ ನಿನಗೆ ಕೇಡನ್ನುಂಟು ಮಾಡಲಾರದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.